ಯಾಕಂತಂದ್ರೆ ನಾನ್ ಬೇಲೇಬಲ್ ಸೆಕ್ಷನ್ 79 ಮಹಿಳೆಯ ಘನತೆ ಗೌರವಕ್ಕೆ ಧಕ್ಕೆ ತಂದಂತ ಆರೋಪ 3 ವರ್ಷದವರೆಗೂ ಕೂಡ ಗರಿಷ್ಠ 3 ವರ್ಷದವರೆಗೂ ಕೂಡ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇದೆ ಈ ಸೆಕ್ಷನ್ ಅಡಿಯಲ್ಲಿ 75 ಅಲ್ಲಿ ಸಬ್ಸೆಕ್ಷನ್ 4 ಹಾಕಿದ್ದಾರೆ ಇಲ್ಲಿ ಈ ಕೇಸಲ್ಲಿ ಯಾಕೆಂತಂದ್ರೆ ಅದು ಲೈಂಗಿಕ ಕಿರುಕುಳವನ್ನು ಹೇಳುತ್ತೆ 4 ರೀತಿಯ ಲೈಂಗಿಕ ಕಿರುಕುಳಗಳನ್ನು ಹೇಳುತ್ತೆ ಸಬ್ಸೆಕ್ಷನ್ 4 ಏನು ಹೇಳುತ್ತೆ ಅಂತಂದ್ರೆ ಸೆಕ್ಸುವಲಿ ರಿಮಾರ್ಕ್ಸ್ ಮಾಡಿದ್ರೆ ಇಲ್ಲಿ ಅವರು ಪ್ರಾಸ್ಟಿಟ್ಯೂಟ್ ಅನ್ನುವಂತ ಶಬ್ದವನ್ನು ಬಳಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಪ್ ಟು 1 ಇಯರ್ ವರೆಗೂ ಕೂಡ ಶಿಕ್ಷೆ ವಿಧಿಸಬಹುದಾದಂತ ಸೆಕ್ಷನ್ ಇದು ಸದ್ಯ ಅರೆಸ್ಟ್ ಆಗುವಂತ ಸಾಧ್ಯತೆ ಖಚಿತವಾಗ್ತಾ ಇದೆ ಬಿಜೆಪಿ ಶಾಸಕ ಅಂದ್ರೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತ ಸಿಟಿ ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಟಿ ರವಿ ಪ್ರತಿರೋಧ ಒಡ್ಡಿದ್ರು ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಆದರೆ ಸದ್ಯ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅರೆಸ್ಟ್ ಆಗಿದ್ದಾರೆ ಎಂಎಲ್ಸಿ ಸಿಟಿ ರವಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ದೃಶ್ಯ ಗಮನಿಸ್ತಾ ಇದ್ದೀರಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸು ದಾಖಲಾಗಿದೆ ಇದರ ಬೆನ್ನಿಗೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿರುವಂತಹ ದೃಶ್ಯವನ್ನ ಕೂಡ ನೋಡಿದ್ರಿ ಅವರು ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಸಿಟಿ ರವಿ ಪ್ರತಿರೋಧ ಒಡ್ಡಿದ್ರು ಆದರೆ ಇಲ್ಲಿ ಅವರನ್ನ ವಶಕ್ಕೆ ಪಡೆಯಬೇಕಾಗಿರೋದು ಪೊಲೀಸರಿಗೆ ಅನಿವಾರ್ಯ ಆಗಿತ್ತು ಪೊಲೀಸರಿಗೆ ಈ ಕೇಸಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡೋದು ಅನಿವಾರ್ಯ ಆಗಿತ್ತು ಆ ಕಾರಣಕ್ಕಾಗಿ ಈಗ ಅವರನ್ನ ವಶಕ್ಕೆ ಪಡೆದಿರೋದನ್ನ ಗಮನಿಸ್ತಾ ಇದ್ದಾರೆ ಕಾನೂನಿನ ಪ್ರಕಾರ ಕಾನೂನಿನ ಮುಂದೆ ಜನಪ್ರತಿನಿಧಿಯೂ ಒಂದೇ ಜನಸಾಮಾನ್ಯನೂ ಒಂದೇ ಸಿಟಿ ರವಿ ಅವರ ವಿರುದ್ಧ ಕೇಸ್ ಆದ್ರೂ ಒಂದೇನೆ ಇನ್ನೊಬ್ಬ ವ್ಯಕ್ತಿಯ ವಿರುದ್ಧ ಈ ಸೆಕ್ಷನ್ ದಾಖಲಾದ್ರೂ ಒಂದೇನೆ ಅರೆಸ್ಟ್ ಆಗೇ ಆಗತ್ತೆ ಬಟ್ ಅಧಿವೇಶನ ನಡೀತಾ ಇದ್ರೆ ಪರ್ಮಿಷನ್ ಒಂದು ಪಡ್ಕೊಳ್ಬೇಕಿತ್ತು ಪೊಲೀಸರು ಆದ್ರೆ ಅದು ಆಗಿಲ್ಲ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿರೋದ್ರಿಂದ ಇಲ್ಲಿ ಯಾವುದೇ ಕಾನೂನಾತ್ಮಕ ರಕ್ಷಣೆ ಒಬ್ಬ ಜನಪ್ರತಿನಿಧಿಗೆ ಸಿಗೋದಿಲ್ಲ ಸದ್ಯ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಸಿಟಿ ರವಿ ಅವರು ವಿಧಾನ ಪರಿಷತ್ನಲ್ಲಿ ಅದು ಕಲಾಪ ಅಡ್ಜರ್ನ್ ಆಗಿತ್ತು ಆ ಸಂದರ್ಭದಲ್ಲಿ ಆಗ ಆಡಿದಂತ ಮಾತು ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಅವರು ಹೇಳ್ತಾರೆ ನಾನು ಆ ರೀತಿ ಮಾತನಾಡಿಲ್ಲ ಅಂತ ಹೇಳ್ತಾರೆ ಬಟ್ ಪೊಲೀಸರು ಕೇಸು ದಾಖಲಿಸಿದ ಕಾರಣ ಸದ್ಯ ಅವರನ್ನ ವಶಕ್ಕೆ ಪಡೆಯಲಾಗಿದೆ ನಾನು ಮಾತನಾಡಿರೋದೇ ಬೇರೆ ಅದಕ್ಕೆ ಆಡಿಯೋ ಏನಿದೆ ಅಂತ ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ ಆಡಿಯೋ ಇದ್ರೆ ತೋರಿಸಿ ನಾನು ಆ ರೀತಿ ಮಾತನಾಡಿರೋದು ನಾನು ಆ ಶಬ್ದವನ್ನು ಬಳಸಿರೋದಕ್ಕೆ ಆಡಿಯೋ ಏನಿದೆ ಅಂತ ಸಿಟಿ ರವಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಬಟ್ ಸದ್ಯ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು ಪ್ರತಿಭಟನಾ ಸ್ಥಳದಿಂದಲೇ ಅವರನ್ನ ಕರೆದೊಯ್ಯಲಾಗಿದೆ ನೋಡ್ತಾ ಇದ್ದೀರಿ ವ್ಯಾನ್ ಮೂವ್ ಆಗಿರೋದನ್ನು ಗಮನಿಸ್ತಾ ಇದೆ ಸಿಟಿ ರವಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಎರಡೆರಡು ಬಾರಿ ಸಚಿವರಾದಂಥ ಸಿಟಿ ರವಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದಂಥ ಸಿಟಿ ರವಿ ಈಗ ಪೊಲೀಸರ ವಶದಲ್ಲಿದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ